ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಕಿಂಗ್ ಆಫ್ ರೈಡರ್. ಇವತ್ತು ನಾವು ಆ್ಯಸ್ ಯೂಶುವಲ್ ಒಂದು ರೈಡ್ ಹೋಗ್ತಾ ಇದ್ದೀವಿ. ರೈಡ್ ಎಲ್ಲಪ್ಪ ಅಂತಂದರೆ ಫ್ಲೋಟಿಂಗ್ ಟೆಂಪಲ್ ಆಫ್ ಕರ್ನಾಟಕ, ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಮೈಸೂರು. ಈ ರೈಡ್ನ ಆರ್ಗನೈಸ್ ಮಾಡಿರೋದು ಬಂದು ನೋಮ್ಯಾಡ್ ರೈಡರ್ಸ್ ಅಂತ. ಲಾಸ್ಟ್ ಟೈಮು ಈ ಗ್ರೂಪ್ ಜೊತೆ ಮುತ್ತತ್ತಿಗೆ ಹೋಗಿದ್ವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು, ಒಂಥರ ಯೂನಿಕ್ ಆಗಿರುತ್ತೆ. ಇವತ್ತು ಕಾದು ನೋಡಬೇಕು ಏನಿರುತ್ತೆ ಏನು ಅಂತ. ನಮ್ಮ ಜೊತೆ ನಮ್ಮ ರಾಜ ಇದ್ದಾನೆ, ಅವನಿಗೋಸ್ಕರನೇ ಬರ್ತಾ ಇರೋದು ರೈಡು. ಬನ್ನಿ, ಕೆಂಗೇರಿ ಹತ್ರ ಮೀಟಪ್ ಇದೆ 5:30ಗೆ, ಅಲ್ಲಿ ಫ್ಲಾಗ್ ಆಫ್. ಈ ವ್ಲಾಗ್ನ ಮುಂಚೆ ಒಂದು ಡಾರ್ಕ್ ರೈಡರ್ಸ್ ಬೆಂಗಳೂರು DRB ಇಂದ ಒಂದು ರೈಡ್ ಹೋಗಿದ್ವಿ. ಆ ವ್ಲಾಗ್ ಎಲ್ಲ ಬರುತ್ತೆ, ಆಲ್ರೆಡಿ ಪೋಸ್ಟ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಚೆಕ್ಔಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೋಬಿಡಿ. ನಾನು ತುಂಬಾ ದಿನ ಅನ್ಕೊಂತಿದ್ದೆ ಈ ತರ ಫ್ಲೋಟಿಂಗ್ ಟೆಂಪಲ್ಗೆ ಹೋಗ್ಬೇಕು, ಒಂದು ವಿಡಿಯೋ ಮಾಡಬೇಕು, ಒಂದು ವ್ಲಾಗ್ ಮಾಡಬೇಕು ಅಂತ. ನಮ್ಮವರೇ ಒಂದು ರೈಡ್ ಹಾಕಿದ್ರಲ್ಲ, ಸೋಲೋ ಹೋದ್ರೆ ಚೆನ್ನಾಗಿರುತ್ತೆ, ಬಟ್ ಈ ತರ ಗ್ರೂಪ್ ಅಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯೂನಿಕ್ ಆಗಿ ತುಂಬಾ ಹೊಸ ಜನ ಪರಿಚಯ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇನ್ನೇನು ನೈಟಲ್ಲಿ ಏನು ಕಾಣಲ್ಲ, ಹೋಗಿ ಮೀಟಪ್ ಹತ್ರ ಸಿಗುವ. ಕೆಂಗೇರಿ ಗೈಸ್ ನೋಡಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. 108, 103 ಇದ್ದಿದ್ದು ಅಂದ್ರೆ 5 ರೂಪೀಸ್ ಜಾಸ್ತಿ ಆಗಿದೆ ಗೈಸ್. 1 ಲೀಟರ್ ಪೆಟ್ರೋಲ್ ಬೆಲೆ 1 ರೂಪಾಯಿ ಜಾಸ್ತಿ ಆದ್ರೂ ಸುಮಾರು ಕೋಟಿಗಳು ಜಾಸ್ತಿ ಆಗುತ್ತೆ. ಆ ಥರದ್ದು 5 ರೂಪೀಸ್ ಅಂತಂದ್ರೆ ಎಷ್ಟು ಕೋಟಿಗಳು ಗೈಸ್. ಮೀಟಪ್ ಹತ್ರ ಬಂದ್ವಿ, ಯಾರು ಕಾಣಂಗಿಲ್ಲ. ಅಲ್ಲಾರೋ ಇದಾರೆ, ಮೋಸ್ಟ್ಲಿ ಅವರೇ ಅನ್ಸುತ್ತೆ. ಸೊ ನಾವು ಹೋಗ್ತಾ ಇರೋದು ರೈಡ್ಗೆ ಎಂಜಾಯ್ ಮಾಡೋಕ್ಕೆ. ಇಲ್ಲಿ ಯಾವುದೇ ಓವರ್ ಟಾಕಿಂಗ್ ಆಗಲಿ, ವೀಲಿಂಗ್ಸ್ ಆಗಲಿ, ಇದು ಯಾವುದು ಕೂಡ ನಮ್ಮಲ್ಲಿ ಇಲ್ಲ ಗೈಸ್. ಈಗ ತಾನೇ ಬ್ರೀಫಿಂಗ್ ಮುಗಿಸಿ ನಾವು ಸ್ಟಾರ್ಟ್ ಆಗಿದ್ದೀವಿ. ಇವಾಗ ಸೆಕೆಂಡ್ ಮೀಟಪ್ ಸೇಮ್ ಚನ್ನಪಟ್ಟಣ. ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಕೆಲವು ಜನ ಹಾಡಾಗ್ತಾರೆ. ರಾಜಿ ಹಾಯ್ ಮಾಡು. ಇನ್ನೊಂದು ಬೂಸೆ ಆ್ಯಡ್ ಆಗಿದೆ, 2 ಬೂಸಾ ಬಂದಿದೆ. ಆ ಸೌಂಡ್ ಕೇಳೋಕ್ಕೆ ಒಂಥರ ಮಜಾಗಿರೋ, ಯಾಕಂತ ಸೈಕ್ ಆಗಿರುತ್ತೆ ಗಾಯ್ಸ್. ರೈಟ್ಗೆ ಹೋದ್ರೆ ವಂಡರ್ಲಾ ಗೈಸ್. ಮಳೆ ಬರೋ ಥರ ಇದೆ. ನಾವು ನೋಡಿದ್ರೆ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಪ್ ಮೇಲೆ ಬಂದ್ಬಿಟ್ಟಿದ್ದೀವಿ. ಏನು ರೈಕೋಡ್ ಏನು ತಗೊಂಬಂದೆ, ಬರದೆ. ಕ್ರೇಜಿ ಲೊಕೇಶನ್. ಕ್ಯಾಮ್ರಾ ಆನ್ ಮಾಡಿದ್ರೆ ಆಫ್ ಮಾಡಕ್ಕೆ ಮನ್ಸು ಬರಲ್ಲಪ್ಪ, ಹಂಗೆ ಬಿಡ್ಬಿಡ ಅನ್ಸುತ್ತೆ. ಗೋಪುರ ನೋಡಿದ್ರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೈಸ್ ನೋಡ್ಬೋದು ಆ ಕಡೆ ನೇಚರ್ ಹೇಗಿದೆ ಅಂತ. ನಾವೇನ್ ಜಸ್ಟ್ ಬೆಂಗಳೂರಿಂದ ಒಂದು 500 ಕಿಲೋಮೀಟರ್ಸ್ ಅದನ್ನು ಬಂದಿಲ್ಲ, ಜಸ್ಟ್ ಬಂದಿದ್ರೆ ಒಂದು 40-50 ಕಿಲೋಮೀಟರ್ಸ್ ಬಂದಿರ್ತೀವಿ ಅಷ್ಟೇ. ಆದ್ರೂ ಈ ತರ ಗ್ರೀನರಿ ಆಗಿದೆ ಅಂತಂದ್ರೆ ಈ ಕಡೆ. ಇನ್ನು ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬಿಟ್ರೆ ಕ್ರೇಜ್ ಇರುತ್ತೆ. ಬಟ್ ಪ್ಲಾನ್ ಮಾಡ್ಬೇಕು ಈ ಸರಿ ಮಾನ್ಸೂನ್ ರೈಡ್ಗೆ. ಸೀರೀಸ್ ಮಾಡುವ, ಮಾನ್ಸೂನ್ ಸೀರೀಸ್. ರಾಮನಗರ ಬಸ್ ಸ್ಟಾಪ್ ಗೈಸ್ ನೋಡಿ, ಬೂಸಾ Gen 4 ಅನ್ಸುತ್ತೆ ಗೈಸ್. ನೋಡಿ ನಾವೀಗ ಸೆಕೆಂಡ್ ಮೀಟಪ್ ಹತ್ರ ಬಂದ್ವಿ, ಚನ್ನಪಟ್ಟಣ ಹತ್ರ. ವಂದನೆಗಳು ಬೊಂಬೆ ಪಟ್ಟಣ, ಚನ್ನಪಟ್ಟಣ ನಗರ ಗೈಸ್. ಮುಂದೆ ಒಂದು ಹತ್ರ ಬ್ರೇಕ್ಫಾಸ್ಟ್ ಒಂದು ಸ್ಟಾಪ್ ಆಗ್ತಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ಡೆಸ್ಟಿನೇಷನ್ ಫ್ಲೋಟಿಂಗ್ ಟೆಂಪಲ್ಗೆ ಡೈರೆಕ್ಟ್ ರೀಚ್ ಆಗೋದು. ಬ್ರೇಕ್ಫಾಸ್ಟ್ ಸ್ಟಾಪ್ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇದ್ರ ಹೆಸರು ಮದ್ದೂರು ಟಿಫನ್. ನೋಡಿ ವೆರೈಟೀಸ್ ಆಫ್ ಬೈಕ್ಸ್, ಒಂದ್ಸರಿ ನೋಡಿ. ಆ ಕಡೆ ಎಲ್ಲ ಬೈಕ್ ಸ್ಟಾಪ್ ಮಾಡಿ ಶಾಪ್ ಮಾಡಿದ್ದೀವಿ. ಹೊರಗಡೆಗೆ ಟಿಫನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಟಿಫನ್ ಮಾಡಕ್ಕೆ ಬರಂಗಿದ್ರೆ ಮಾಡಿ. ಇವನೇ ಎಲ್ಲ ಸ್ಪಾನ್ಸರ್. ನೆಕ್ಸ್ಟ್ ನೀವು ಬಂದ್ಬಿಡ್ರಿ, ಎಲ್ಲ ಇವನೇ ಕೊಡ್ತಾನೆ. ಮ್ಯಾಪ್ ಹಾಕಿಲ್ಲ ಅಣ್ಣ, ಮ್ಯಾಪ್ ಹಾಕಿಲ್ಲ, ನೋಡಬೇಕು. ನೋಡೋಣ, 70 ಇದೆ ಗಾಯ್ಸ್. ಸ್ಟಾರ್ಟ್ ಆಗ್ತಾ ಇದೀವಿ ಈಗ, ಹೋಗೋದೆ ನಾವು. ಟಿಫನ್ ಮಾಡಿಕೊಂಡು ಚೆನ್ನಾಗಿತ್ತು ಟಿಫನ್ನು. ನೆಕ್ಸ್ಟ್ ನಾನ್ ಸ್ಟಾಪ್. ಇಲ್ಲಿಂದ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ 70 ಕಿಲೋಮೀಟರ್ಸ್ ಇದೆ ಗೈಸ್. ಒಂದು ಚಿಕ್ಕ ಅಪ್ಡೇಟ್, ನಮ್ಮ ಫಾಲೋವರ್ಸ್ನಲ್ಲಿ ನಮ್ಮ ಒಬ್ಬರನ್ನ ಸೆಲೆಕ್ಟ್ ಮಾಡಿ ನಾವು ನಮ್ಮ ಜೊತೆ ರೈಡ್ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋಗೆ ಕಮೆಂಟ್ ಮಾಡಿ. ಯಾರು ಕಮೆಂಟ್ಗೆ ಹೆಚ್ಚು ಲೈಕ್ಸು ಮತ್ತು ನನಗೆ ಒಂಥರ ಚೆನ್ನಾಗಿ ಅನಿಸ್ಬೇಕು ಆ ಕಮೆಂಟು. ಮತ್ತು ಎಲ್ಲಿಗೆ ರೈಡ್ಗೆ ಹೋಗ್ಬೇಕಂತ ಮಾಡಿ, ನಿಯರ್ ಬೈ ಅಪ್ಪ, ಮತ್ತೆಲ್ಲೆಲ್ಲ ಮಾಡಬೇಡ್ರಿ. ಈ ಥರ ಮಾಡಿದವ್ರಿಗೆ ಪಕ್ಕ ಒಂದು ದಿನ ಬ್ರೇಕ್ಫಾಸ್ಟ್ ರೈಡ್, ಇಲ್ಲಾಂದ್ರೆ 1 ಡೇ ರೈಡ್ ಕರ್ಕೊಂಡು ಹೋಗೋಣ. ಬನ್ನಿ, ಕಮೆಂಟ್ ಮಾಡಿ, ಸಿಗುವ. ನೋಡಿ ಈ ಕಡೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಎಲ್ಲ ಭತ್ತ. ಇಲ್ಲಿ ಬಂದು ಒಳಗಡೆ ಬೈಕ್ನ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ಬೇಕು ಅನ್ಸ್ಬಿಡುತ್ತೆ ಒಂದ್ಸತಿ. ಕಣ್ಣು ತುಂಬ ಗೊತ್ತಾಗೋರು ಆ ಥರ ವ್ಯೂ ನೋಡಿದಾಗ ಗೈಸ್. ಮಂಡ್ಯ ದುಡ್ಗರು ಯಾರಾದರೂ ಈ ವ್ಲಾಗ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಇನ್ನು ಇಲ್ಲಿಂದ KRS ಡ್ಯಾಮ್ಗೆ 29 ಕಿಲೋಮೀಟರ್ಸ್ ಇದೆ ನೋಡಿ. ನಮ್ಮ ಲೈನ್ ಅಪ್ ನೋಡ್ಬೋದು.
ಮುಂದೆ ಒಂದು 10 ಬೈಕ್ಸ್ ಇದೆ. ಹಾಯ್ ಮಾಡ್ತಾರೆ ಅಂಕಲ್. ಪರವಾಗಿಲ್ಲ, ಈ ಥರ 20-30 ಮೆಂಬರ್ಸ್ ಇದ್ದರೂ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. DRB ಹಬ್ಬಾ 200 ಬೈಕ್ಸ್, 200+ ಮೆಂಬರ್ಸ್. ಹಿಂಗೆ ನೋಡಿದ್ರು ಈ ಕಡೆ ಒಂದು 2 ಕಿಲೋಮೀಟ್ರ್, ಈ ಕಡೆ ಒಂದು 2 ಕಿಲೋಮೀಟ್ರ್ ಬರೀ ನಮ್ಮ ಬೈಕ್ಸೇ ಇರೋದು. ಈಗ ನೋಡಿ ಆರಾಮಾಗಿ ಕಡಿಮೆ ಬೈಕ್ಸ್ ಹೋಗ್ಬೋದು, ಚೆನ್ನಾಗಿ ಮೈಂಟೈನ್ ಮಾಡ್ಕೊಂತ. ನೋಡಿ ಅಲ್ಲಿ ಸಿಗ್ನಲ್ ಮಾಡಿದ್ರು ಹಿಂಗೆ ಪಾಸ್ ಆಗುತ್ತೆ ಹಿಂದೆವರೆಗೂ. ಬಟ್ ಓಕೆ, ಬಟ್ ಆದರೂ ಮೈಂಟೈನ್ ಮಾಡಿದಾರೆ ಅಂತಂದ್ರೆ ಗೈಸ್ ನೋಡಿ ಕಬ್ಬು ಮಂಡ್ಯದಲ್ಲಿ ಈ ಥರ ಕಬ್ಬು ಜಾಸ್ತಿ. ಲೋಡ್ ಹೋಗಿ ಅದನ್ನು ಫ್ಯಾಕ್ಟ್ರಿಗೆ ಹಾಕಿ ಕಬ್ಬಿನ ರಸ ತೆಗೆದು ಬೆಲ್ಲ ಮಾಡ್ತಾರೆ ನ್ಯಾಚುರಲ್ ಆಗಿ. ಕೇಳಿಸಿದೆ ಅನ್ಸುತ್ತೆ ನೋಡಿ. ಹೋಯ್ತು ಗೈಸ್ ನೋಡಿ, ಡ್ರೈವರ್ ಅಣ್ಣ, ನಾ ಡ್ರೈವರ. ನೋಡಿ ಗೈಸ್ ಹೇಗಿದೆ ಮುಂದೆ ಪ್ಲೇಸು, ತೆಂಗಿನ ಮರಗಳು. ಇದೇ ತಾನೇ ಬೇಕೇ ಇದ್ದು ನಮಗೆ. ಸೊ ಗೈಸ್ ಇದೇ ನೋಡಿ ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್, ದ ಫ್ಲೋಟಿಂಗ್ ಟೆಂಪಲ್ ಆಫ್ ಕರ್ನಾಟಕ. ತುಂಬ ಜನನೇ ಬಂದ್ಬಿಟ್ಟವ್ರು ಆಗ್ಲೇ ಬೆಳಗ್ಗೆನ. ಆದ್ರೂ ಪಾರ್ಕಿಂಗ್ಗೆ ತುಂಬ ಪ್ಲೇಸ್ ಇದೆ, ಎಷ್ಟು ಬೈಕ್ಸ್ ಬಂದ್ರು ನಿಲ್ಲಿಸಬಹುದು. ಎಲ್ರಿಗೂ ನಾವು ಬಂದಿರೋದು ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ. ಇದು ಬಂದು ಫ್ಲೋಟಿಂಗ್ ಟೆಂಪಲ್ ಆಫ್ ಕರ್ನಾಟಕ ಅಂತಾನೆ ಫೇಮಸ್ ಆಗಿದೆ. 2ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪದಾಗಿದೆ. ನಾವು ಇವಾಗ ಮೈಸೂರಿನ KRS ಬರೋಕ್ಕೆ 40 ಮಿನಿಟ್ಸ್ ಆಗುತ್ತೆ. KRS ಇಂದ ಇಲ್ಲಿ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಬರ್ಬೋದು ಇಲ್ಲಿಗೆ. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಬಟ್ ಆವಾಗ ಫುಲ್ಲು KRS ನೀರಲ್ಲಿ, ಬ್ಯಾಕ್ ವಾಟರ್ಸ್ ನೀರಲ್ಲಿ ಮುಳುಗೋಗಿತ್ತು. ಇದರ ಜೊತೆ ಒಂದು ಸುಮಾರು ಹಳ್ಳಿಗಳು ಮುಳುಗೋಗಿತ್ತು. ಅದನ್ನು ತಗೊಬಂದು ರೀಲೊಕೇಟ್ ಮಾಡಿ ಇಲ್ಲಿಂದ ಹೊಸ ಕನ್ನಂಬಾಡಿ ಅಂತ ಹೆಸರಿಕ್ಕಿ ಅಲ್ಲಿ ಇದನ್ನು ರೀಲೊಕೇಟ್ ಮಾಡಿದ್ದಾರೆ. ಈ ಟೆಂಪಲ್ಲು ನೀರಲ್ಲಿ ಮುಳುಗೋಗಿದ್ದು ಅದನ್ನು ಮನ್ಸ್ ಮಾಡಿ ಶ್ರೀಹರಿ ಕೊಡೈ ಅವರು ಇದನ್ನ ತಗೊಂಬಂದು ರೀಪ್ಲೇಸ್ ಮಾಡಿದ್ದಾರೆ. ಈ ಟೆಂಪಲ್ ನ ಎವ್ರಿ ಪಿಲ್ಲರ್ ಅಂಡ್ ಎವ್ರಿ ಸ್ಟೋನ್ ನಂಬರ್ ಮಾಡಿ ಮತ್ತೆ ರೀಲೊಕೇಟ್ ಮಾಡಿ ರಿಸ್ಟೋರ್ ಮಾಡಿರೋದು. ಈ ಟೆಂಪಲ್ ನ ಬ್ಲಾಕ್ ಬೈ ಬ್ಲಾಕ್ ಅಂದ್ರೆ 2003 to 2011 ಈ ಪೀರಿಯಡ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಕ್ಕೆ, ಆ ಟೈಮ್ ಅಲ್ಲಿ ಸುಮಾರು ಇದನ್ನ ಫುಲ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ 9 years ಆಗಿದೆ. ಆ ಟೈಮಲ್ಲಿ ಇದನ್ನ ಸುಮಾರು 2.5 crores ಇಷ್ಟು ಇನ್ವೆಸ್ಟ್ ಮಾಡಿ ಇದನ್ನ ಕಟ್ಟಿರೋದಂದ್ರೆ ಸುಮಾರು ಗ್ರೇಟ್ ಅಂತಾನೆ ಹೇಳ್ಬೋದು. 2003 ಅಲ್ಲಿ ಇದನ್ನ ಸುಮಾರು 200 ವರ್ಕರ್ಸ್, 200 ಮ್ಯಾನ್ ಪವರ್, ಸುಮಾರು ದೊಡ್ಡ ಟ್ರೈನ್ಸ್, JCBಗಳು ಇದೆಲ್ಲ ವರ್ಕ್ ಮಾಡಿ ಇದನ್ನ ಬಿಲ್ಡ್ ಮಾಡಿ, ಆಗ ಇದನ್ನ ಹೊಯ್ಸಳ ಹೆಂಗೆ ಕಟ್ಟಿದ್ರು ಆ ಟೈಮ್ ಅಲ್ಲಿ ಅಂದ್ರೆ 12th centuryಯಲ್ಲಿ ಅದನ್ನ ಎವ್ರಿ ಸ್ಟೋನ್ಸ್ ಫೋಟೋ ತಗೊಂಡು ಅದನ್ನ ರೀಲೊಕೇಟ್ ಮಾಡಿದ್ದಾರೆ. ಈ ಟೆಂಪಲ್ ಅಲ್ಲಿ ಶ್ರೀಕೃಷ್ಣ ಕೊಳಲು ಊದ್ತಾ ಇರುವ ಒಂದು ಐಡಿಯಲ್ ಅಂದ್ರೆ ಒಂದು ವಿಗ್ರಹವನ್ನ ಇಲ್ಲಿ ಫುಲ್ ಕ್ಲೀನ್ ಆಗಿದೆ. ಅಂದ್ರೆ ಒಂದೇನಂತಂದ್ರೆ ಇದರಲ್ಲಿ ಫೋಟೋಸ್ ವಿಡಿಯೋಸ್ ಏನು ಅಲೋ ಇಲ್ಲ, ಮತ್ತೆ ಒಂದು ₹1 ಕಾಣಿಕೆ ಹಾಕೋ ಕೂಡ ಅಲೋ ಇಲ್ಲ. Hi, my name is Rajesh. We came today for Venugopal Swami temple near Mysuru, built by Hoysalas at the period of 12th century. This temple is reconstructed by Sri Hari Kodai. In this temple, every stone, every pillar is numbered and reconstructed, relocated. For watching the King of Rider, please follow, subscribe, comment. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅನ್ನು ನೋಡಿದ್ದಾಯ್ತು. ಈಗ ನಾವು ರಿಟರ್ನ್ ಆಗ್ತಾ ಇದೀವಿ. ಆಕ್ಚುಲಿ KRS ಹೋಗೋ ಪ್ಲಾನ್ ಇದೆ. KRS ಡ್ಯಾಮ್ ಹತ್ರ ಇಲ್ಲಿಂದ ನಿಯರ್ ಅಲ್ವಾ, ಅದಕ್ಕೆ ಸೊ ನೋಡುವ. KRS ಇಲ್ಲಾಂದ್ರೆ ಚಾಮುಂಡೇಶ್ವರಿ ಬೆಟ್ಟ, ಎರಡಲ್ಲಿ ಒಂದಕ್ಕೆ ಹೋಗ್ಬೇಕು. ಗೈಸ್ ಇವಾಗ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರದಿಂದ ಸ್ವಲ್ಪ ಇಲ್ಲೇ ಪಕ್ಕದಲ್ಲಿ ಅದರ ಆಪೋಸಿಟ್ ಒಂದು ಕೆರೆ ಇದು. ಇಲ್ಲಿಗೆ ಬಂದು ನಾವು ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಫೋಟೋ ಶೂಟ್, ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಿರುತ್ತೆ. ರಾಜ ಯಶವಂತ್ ಅಂಡ್ ಕಿಂಗ್ ಆಫ್ ರೈಡರ್ 40 ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇವಾಗ ನಾವು ಇಲ್ಲಿಂದ KRS ಹೋಗ್ತೀವಿ. KRS ಇಂದ ಮತ್ತೆ ಬೆಂಗಳೂರು. ಗೈಸ್ ಇಲ್ಲಿ ಆರ್ಮಿ ಕ್ಯಾಂಪ್ ಇದೆ, ಚಿಲ್ಲಾಗಿದೆ ಗುರು ವೆದರ್. ಗೈಸ್ ನೋಡಿ ನಮ್ಮ ಹತ್ರ Insta 360 ಇಲ್ಲ, ಬಟ್ ನಮ್ಮ ಜುಗಾಡ್ Insta 360 ಇದೆ ನಮ್ಮ ಹತ್ರ. ಗೋಪ್ರನೇ ಕನ್ವರ್ಟ್ ಮಾಡಕ್ಕೆ Insta 360 ಇದೆ. ನೋಡಿ ಇದು ಫ್ರಂಟ್ ಈಗ ನೋಡಿ ಅಂದ್ರೆ ಈ ಕಡೆ Insta 360 ನೋಡಿದ್ಯಾ? ಇಲ್ಲ ನಮ್ಮ ಹತ್ರನೇ ಇದೆ ನೋಡು. ಗೈಸ್ ನೋಡಿ ಇದು ರಿವರ್ ಕ್ರಾಸಿಂಗ್ ಒಂದು ಇದಿದೆ, ಅಲ್ಲಿ ಹೋಗ್ತಾ ಇದೀವಿ. ಹತ್ತಬಾರ್ದ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದೀವಿ. ಇದೇನಾದ್ರೂ ಬಿದ್ದೋದ್ರೆ ಕಣ್ಣು ತಿರುಗ್ತೈತೆ. Hydro electric plant ಇದು ನೋಡಿ, ಎಲ್ಲ ರೌಂಡ್ ತಿರುಗ್ತೈತೆ. ಮೋಸ್ಟ್ಲಿ ಕರೆಂಟ್ ತುಂಬಾ ಪ್ರೊಡ್ಯೂಸ್ ಆಗ್ತೈತೆ ಅನ್ಸುತ್ತೆ ನೋಡಿ ಅಲ್ಲೆಲ್ಲ. ಗೈಸ್ 1-2 ಗಂಟೆಗೆ ನಾವು ಬೆಂಗಳೂರು ರಿಟರ್ನ್ ಆಗೋಣ ಅಂತ ಇದ್ದಿದ್ದು. KRS ಬೇಡವಾ? ಹೋಗ್ಬಿಟ್ಟು ಹೋಗೋಣ. ನೋಡಿ ನಮ್ಮ ಬೈಕ್ಸ್ ಇಲ್ಲೇ ನಿಂತಿದೆ. ಫಿಶ್ ಅಂತ ತಿಂತೇನೋ. ಲೊಕೇಶನ್ ಹಾಕೊಂತವನೆ ನಮ್ಮವನು, ಬೇಗ ಲೊಕೇಶನ್ ಹಾಕೊಳ್ಳೋ. ಇವನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಕ್ಕೆ ಇವಾಗೂ ಫಾಲೋ ಬ್ಯಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. KRSಗೆ ಹೋಗ್ತಾ ಇದ್ದೀವಿ. KRS ವೆಲ್ಕಮ್ ಟು ಬೃಂದಾವನ್ ಗಾರ್ಡನ್ಸ್. ಬಟ್ ಇಲ್ಲೇನೋ ಸ್ಕ್ಯಾನ್ ಮಾಡ್ತಾರೆ, ಪಾರ್ಕಿಂಗ್ ಫೀಸ್
ಆಟೋ ಪಾರ್ಕಿಂಗ್, ಬಸ್ ಪಾರ್ಕಿಂಗ್, ಟಿ ಟಿ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಇಲ್ಲಪ್ಪ ಸದ್ಯ. ಅಲ್ಲೆದಕ್ಕೂ ಪಾರ್ಕಿಂಗ್ ಐತೆ, ನಮ್ಮ ಬೈಕ್ಗಳಿಗೆ ಪಾರ್ಕಿಂಗ್ ಇಲ್ಲ, ಅದಕ್ಕೆ ಖುಷಿ. रुको जरा सबर करो. KRS ಬ್ರಿಡ್ಜ್ ನೈಟ್ ಬಂದರೆ ಮಾತ್ರ ವ್ಯೂ ಮಾತ್ರ ಲೈಟಿಂಗ್ಸ್ ಹಾಕಿರ್ತಾರೆ, ಸಖತ್ತಾಗಿರುತ್ತೆ. ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿ ಹೋಗೋಣ ಬೃಂದಾವನ್ ಗಾರ್ಡನ್ಸ್ ನೋಡಿ. ಓಯ್ ಎಕ್ಸ್ಲೇಟ್ರ್ ಹೊಟ್ಟೋಯ್ತು. A few moments later. ಗೈಸ್, ಒಂದು ಚಿಕ್ಕ ಇಶ್ಯೂ ಆಗಿತ್ತು ಇಲ್ಲಿ. ಒಂದು ಚಿಕ್ಕ ಇಶ್ಯೂಗೆ 3 hours ವೆಯ್ಟ್ ಮಾಡಿದ್ದೀವಿ. ಜನನೂ ಹಿಂಗೆ ಈ ಥರ ಇಡ್ತಾರ ಅನಿಸ್ಬಿಡ್ತು. ಯಾಕಂತಂದರೆ ಒಂದು 10-15 ನಿಮಿಷ ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಅರ್ಧ ದಾರಿಯಲ್ಲಿ ಇಡ್ತಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ವೆದರ್ ಈಗಿದೆ, ಬಟ್ ರೈನ್ ಗೇರ್ಸ್ ತಂದಿಲ್ಲ. ಗೈಸ್, ಆ್ಯಕ್ಚುಲಾಗಿ ಏನಾಯ್ತು ಅಂತಂದರೆ ಅಲ್ಲಿ KRS ಹತ್ರ ಹೋಗಿದ್ದು ಕರೆಕ್ಟಾಗಿ ನಮ್ಮದು ಎಕ್ಸ್ಲೇಟ್ರ್ ಕೇಬಲ್ ಒಂದು ಕಿತ್ತೋಯ್ತು. ಅಲ್ಲಿಂದ ನಾವು ತಳ್ಕೊಂಡು ಈ ಕಡೆ ಒಂದು ಹಳ್ಳಿ ಇತ್ತು, ಹಳ್ಳಿಗೆ ಬಂದು ಅಲ್ಲಿ ಸುಮಾರು ಒಂದು 3-4 ಅಂಗಡಿಗಳಲ್ಲಿ ಕೇಳಿದ್ವಿ, ಈ ಥರ ಹಾಕ್ಕೊಡ್ತೀರಾ ಅಂತ. ಇಲ್ಲ ಆಗಲ್ಲ, ನಮ್ಮ ಹತ್ರ ಆಗಲ್ಲ ಅಂತಂದರು. ಯಾಕಂದರೆ ಅವತ್ತು ಬೇರೆ ಸಂಡೇ ಆಗಿತ್ತು. ಬಟ್ ಅಲ್ಲಿಂದ TVS ಶೋರೂಮ್ಗೆ ಹೋಗಿ ಅಲ್ಲಿ ಕೇಬಲ್ ತಗೊಂಡು ಮತ್ತೆ ಬೇರೆ ಹತ್ರ ಹೋದ್ವಿ. ಸುಮಾರು ಕಡೆ ಆಗಲ್ಲ ಅಂತ ಅಂದರು. ಬಟ್ ಮತ್ತೆ ಅಲ್ಲಿಂದ ಇಲ್ಲಿ ಚಾಮುಂಡೇಶ್ವರಿ ಮೋಟರ್ ಮತ್ತು ಟೈರ್ಸ್ ವರ್ಲ್ಡ್ ಅಲ್ಲಿಗೆ ಹೋಗಿ ಅಲ್ಲಿ ಹಾಕ್ಸ್ಕೊಂಡು ಕರೆಕ್ಟಾಗಿ ಸುಮಾರು ಒಂದು 3 hours ವೆಯ್ಟ್ ಮಾಡಿದ್ವಿ. 3 hours ಅಲ್ಲೇ ಹೋಯಿತು. ಇಷ್ಟ ನಮ್ಮ ಬ್ಲಾಗ್ ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.